ಧನುಸ್ಸು ರಾಶಿ ಕುಟುಂಬದಲ್ಲಿ ಹೆಣ್ಣು ಮಕ್ಕಳ ಮಾತೆಯರ ಆರೋಗ್ಯ ಕೆಡುವಂಥದ್ದು. ಸ್ವಾಭಾವಿಕವಾಗಿ ಇಡೀ ಕುಟುಂಬಕ್ಕೆ ಅದು ಒಂದು ರೀತಿಯ ಬೇಸರ ಆತಂಕಕ್ಕೆ ಕಾರಣ ಆಗತ್ತೆ ಅಂತ ಅರ್ಥ. ದಾಂಪತ್ಯದಲ್ಲಿ ಸ್ವಲ್ಪ ಹೊತ್ತು ಅಸಮಾಧಾನ ಉಂಟಾಗ್ತಕ್ಕಂಥದ್ದು, ಮಾತಿಗೆ ಮಾತು ಬೆಳೆಯುವಂಥದ್ದಾಗುತ್ತೆ. ಅನಗತ್ಯವಾದಂತಹ ವಿಚಾರಗಳಿಗೆ ಜಗಳಾಡ್ತಕ್ಕಂತಹ ಸಂದರ್ಭಗಳು ಕೂಡ ಬಂದುಬಿಡುತ್ತೆ. ಜಗಳಕ್ಕೂ ಅವಕಾಶ ಇದೆ. ಯೋಚನೆ ಮಾಡಿ, ಜಗಳ ಪರಿಹಾರನ, ಮಾತು ಇದಕ್ಕೆ ಪರಿಹಾರನ, ಯಾವುದು ಬೇಕು ಆಯ್ಕೆಯನ್ನು ಮಾಡಿ. ಆತುರದಿಂದ ಯಾವುದೇ ನಿರ್ಧಾರವನ್ನು ಮಾಡಬೇಡಿ, ಸಿಟ್ಟಿನಿಂದ ನಿರ್ಧಾರವನ್ನು ಮಾಡಬೇಡಿ. ಯಾವುದೋ ಒಂದು ಘಟನೆ ಸಿಟ್ಟಿನಿಂದ ನಡೆದು ಹೋಗ್ಬಿಡ್ಬೋದು, ಆದರೆ ನಿರ್ಧಾರ ಮಾಡುವಾಗ 10 ಬಾರಿ ಆಲೋಚನೆಯನ್ನು ಮಾಡಿದರೆ ಮುಂದಿನ ಕಾರ್ಯಕ್ಕೆ ಅನುಕೂಲವಾದೀತು. ಇಲ್ಲದೇ ಇದ್ದರೆ ಅದೂ ಕೂಡ ನಿಮಗೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅಂತ ಅರ್ಥ. ಹತ್ತಿರದ ಸ್ನೇಹಿತರು ಅಥವಾ ಸಂಬಂಧಿಕರೇ ನಿಮಗೆ ದ್ರೋಹವನ್ನು ಮಾಡ್ತಕ್ಕಂತಹ ಸಾಧ್ಯತೆ ಇದೆ. ಹಾಗಾಗಿ ಸ್ನೇಹಿತರ ಜೊತೆಯಲ್ಲಿ, ಬಂಧುಗಳ ಜೊತೆಯಲ್ಲಿ ಈ ದಿವಸ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾದಂತಹ ದಿವಸವಾಗುತ್ತೆ. ವಿದ್ಯಾರ್ಥಿಗಳು ಮತ್ತು ಸರ್ಕಾರಿ ನೌಕರರು ಹಲವಾರು ಸವಾಲುಗಳನ್ನು ಎದುರಿಸಬೇಕಾದಂತಹ ದಿವಸ. ಯಾಕೆ ಅಂತಂದರೆ ಆ ಸವಾಲುಗಳು ನಿಮ್ಮನ್ನು ಎಡೆಬಿಡದೆ ಕಾಡ್ತಾ ಇರುತ್ತೆ. ಅಂತಹ ಸವಾಲುಗಳನ್ನು ಬುದ್ಧಿವಂತರಾದವರು ಯಾವುದೇ ಕಾರಣಕ್ಕೂ ಕೂಡ ಸಮಸ್ಯೆಗಳಾಗಿ ಮಾಡಿಕೊಳ್ಳದೆ ಪರಿಹರಿಸ್ತಕ್ಕಂಥದ್ದು, ಅಲ್ಲಲ್ಲೇ ಅದಕ್ಕೆ ಉತ್ತರವನ್ನು ಕಂಡುಹಿಡ್ಕೊಳ್ತಕ್ಕಂತಹದ್ದು ಬಹಳ ಒಳ್ಳೆಯದಾಗಿರುತ್ತೆ. ಈಶ್ವರನನ್ನು ಪ್ರಾರ್ಥನೆ ಮಾಡಿ, ಅಂತಹ ಈಶ್ವರ ಸಂತುಷ್ಟನಾಗಿ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲಿ. ಶುಭವಾಗಿ. ಮಕರ ರಾಶಿ, ಯಾವುದೇ ಕೆಲಸ ಇರಲಿ, ಸರಿಯಾದಂತಹ ಸಿದ್ಧತೆ, ಸರಿಯಾದಂತಹ ಯೋಚನೆ, ಸರಿಯಾದಂತಹ ಸಮಯ ಇದೆಲ್ಲವನ್ನು ಗಮನಿಸಿಕೊಂಡು ಸರಿಯಾದಂಥವರ ಜೊತೆಯಲ್ಲಿ ಕೆಲಸವನ್ನು ಆರಂಭ ಮಾಡಿ ಅದರಲ್ಲಿ ಜಯಶೀಲತೆಯನ್ನು ಕಾಣಬಹುದು. ಇಲ್ಲಾಂದರೆ ಜಯಶೀಲರಾಗ್ತಕ್ಕಂಥದ್ದು ಕಷ್ಟವಾದೀತು. ಕಾನೂನಿನ ವಿಷಯದಲ್ಲಿ ಬಹಳ ಗೊಂದಲಗಳನ್ನು ಮಾಡಿಕೊಂಡಿರ್ತೀರಿ. ಆದರೆ ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಸರಿಯಾದಂತಹ ದಾಖಲಾತಿಗಳಿರಬೇಕು. ಆಯಾ ಸಮಯಕ್ಕೆ ಒದಗಿಸಲೇಬೇಕಾದಂತಹ ಕೆಲವು ದಾಖಲಾತಿಗಳು ನಿಮ್ಮ ಹತ್ರ ಸ್ಪಷ್ಟವಾಗಿ ಇರಬೇಕು ಅಂತ ಅರ್ಥ. ಅನುಭವಿಗಳ ಭೇಟಿ ಮತ್ತು ಸಲಹೆ ಸಿಕ್ಕಿದರೂ ಕೂಡ ಪ್ರಯೋಜನ ಆಗೋದಿಲ್ಲ. ದೊಡ್ಡವರು ಏನೋ ಒಂದಷ್ಟು ಮಾತುಗಳನ್ನು ಹೇಳ್ತಾರೆ, ಆದರೆ ಪ್ರಯೋಜನ ಏನು ಅದನ್ನು ತಿಳಿದು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಆಗ ಮಾತ್ರ ಆ ಮಾತಿಗೆ ಬೆಲೆ, ಪ್ರಯೋಜನ ಅಂತಕ್ಕಂತಹದ್ದು ಸಿಕ್ಕುವಂಥದ್ದಾಗತ್ತೆ. ನೀವು ಉಪಯೋಗ ಮಾಡಿದಂತಹ ವಾಹನದಲ್ಲಿ ಸಮಸ್ಯೆ ಕಾಡುವಂಥದ್ದಿದೆ, ಎಚ್ಚರಿಕೆಯನ್ನು ವಹಿಸಿ. ನಾನು ಹಲವಾರು ದಿವಸಗಳಿಂದ ಇದೇ ವಾಹನದಲ್ಲಿ ಓಡಾಡ್ತಾ ಇದ್ದೀನಿ ಅನ್ನುವಂಥದ್ದು ನಿಮಗೆ ಗೊತ್ತು, ಆದರೆ ಇವತ್ತು ಅದಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು ಅಂತ ಹೇಳುವಂಥದ್ದಾಗತ್ತೆ. ಹಣದ ಕೊರತೆಯಿಂದ ನೀವು ಮಾಡಬೇಕಾದಂತಹ ಕೆಲಸಗಳ ಅರ್ಧಕ್ಕೆ ನಿಂತು ಹೋಗುತ್ತೆ. ಏನು ಕೇಳಿದರೂ ಕೂಡ ದುಡ್ಡಿಲ್ಲ, ಅದೊಂದೇ ಕಾರಣ ಹೊರತು ಬೇರೆ ಇನ್ಯಾವ ಕಾರಣಗಳು ಕೂಡ ಮುನ್ನೆಲೆಗೆ ಬರದೇ ಇರುವ ಹಾಗಾಗತ್ತೆ. ಹೊಸ ಹೊಸ ವಿಚಾರಗಳನ್ನು ತಿಳಿಯೋದಕ್ಕೆ ಉತ್ಸುಕರಾಗಿರ್ತೀರಿ. ಜೊತೆಗೆ ವಿಶೇಷವಾಗಿ ದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ದುರ್ಗಾರ್ತಿ ಶಮನಿ, ದುರ್ಗಾ ಪದ್ವಿ ನಿವಾರಿಣಿ, ದುರ್ಗ ಮಚ್ಛೇದಿನಿ, ದುರ್ಗ ಸಾಧಿನಿ, ದುರ್ಗನಾಶಿನಿ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಲಿ. ಶುಭವಾಗಿ. ಕುಂಭರಾಶಿ, ಸರ್ಕಾರಿ ನೌಕರರಿಗೆ ಒತ್ತಡ ಕಡಿಮೆ, ಆದರೆ ಆಲಸ್ಯ ಬೇಡ. ಕೂತ ಜಾಗದಲ್ಲೇ ನಿದ್ದೆ ಮಾಡ್ತಕ್ಕಂಥದ್ದು ಅಥವಾ ನನ್ನ ಕೆಲಸವನ್ನು ಮಾಡಿದ್ರಾಯ್ತು ಅಂತಕ್ಕಂತಹ ಆಲಸ್ಯವೋ, ಬೇಜವಾಬ್ದಾರಿತನವೋ, ಸೋಮಾರ್ಯವೋ, ಕರ್ತವ್ಯ ಲೋಪವೋ ಇವು ಯಾವುದೂ ಕೂಡ ಮಾಡಬಾರ್ದು ಅಂತ ಅರ್ಥ. ಆತ್ಮೀಯರ ಜೊತೆಯಲ್ಲಿ ಉತ್ತಮವಾಗಿ ಸಮಯವನ್ನು ಕಳೆಯೋದಕ್ಕೂ ಕೂಡ ಅವಕಾಶ ಇರುತ್ತೆ. ಕೇವಲ ಅದನ್ನೇ ಮಾಡ್ತಾ ಕೂತ್ರೆ ದಿನನಿತ್ಯದ ವ್ಯಾಪಾರ ವ್ಯವಹಾರಗಳು ಹೇಗೆ ಅನ್ನುವಂಥದ್ದಾಗತ್ತೆ. ಆತ್ಮೀಯರ ಜೊತೆಯಲ್ಲಿ ಉತ್ತಮವಾದಂತಹ ಸಮಯವನ್ನು ಕಳೆಯೋದಕ್ಕೆ ಅವಕಾಶ ಇದೆ. ಹಿಂದೆ ಮಾಡಿದಂತಹ ವ್ಯಾಪಾರ ವ್ಯವಹಾರ ಇದೆಲ್ಲ ನಷ್ಟ ಆಗಿದ್ದರೆ ಇವತ್ತಿನ ವ್ಯಾಪಾರದಲ್ಲಿ ಅದನ್ನು ಸರಿದೂಗಿಸಿಕೊಳ್ಳೋದಕ್ಕೆ ಅವಕಾಶಗಳು ಹೆಚ್ಚಾಗಿ ಇರತಕ್ಕಂಥದ್ದಿದೆ. ಸಾಹಿತ್ಯ, ತತ್ವಶಾಸ್ತ್ರಗಳ ಕಡೆ ಮನಸ್ಸನ್ನು ಹೆಚ್ಚು ಗಮನಿಸಿ, ಹೆಚ್ಚು ಕೇಂದ್ರೀಕರಣ ಮಾಡಿ ಅದಗಳ ಬಗ್ಗೆ ಆಸ್ಥೆಯನ್ನು ವಹಿಸಿ ಅಂತಕ್ಕಂಥದ್ದು ಬಹಳ ಉತ್ತಮವಾದಂತಹ ದಿವಸ ಇದು ಅಂತ ಹೇಳಬೇಕು. ವ್ಯಾಪಾರ ವ್ಯವಹಾರ, ಅಧ್ಯಯನ ಇತ್ಯಾದಿ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಶುಭ ದಿವಸ ಇರತಕ್ಕಂಥದ್ದು. ರೋಗಿಗಳಿಗೆ ಏನಾದರೂ ನಿಮ್ಮ ಕೈಲಾದಂತಹ ಸೇವೆಯನ್ನು ಮಾಡಿ, ರೋಗಿಗಳಿಗೆ ಹಣ್ಣು ಹಾಲನ್ನು ಕೊಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಕೆಲಸ ಮಾಡ್ತಕ್ಕಂತಹ ಸ್ಥಳದಲ್ಲಿ, ಅದು ಸರ್ಕಾರಿ ಉದ್ಯೋಗ ಇರ್ಬೋದು, ಸಹಕಾರಿ ಉದ್ಯೋಗ ಇರ್ಬೋದು, ಅಥವಾ ನಿಮ್ಮ ವೃತ್ತಿಯೇ ಇರಬಹುದು, ಹೆಚ್ಚಿನ ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಯಾಕೆ ಅಂತಂದರೆ ನಿಮ್ಮ ಜೊತೆಯಲ್ಲಿ ಆ ಕೆಲಸಕ್ಕೆ ಬಂದಿರತಕ್ಕಂಥವರು ಸಾಮಾನ್ಯರಾಗಿರುವುದಿಲ್ಲ. ಅವರ ಮನಸ್ಸನ್ನು ತೃಪ್ತಿಪಡಿಸಬೇಕು, ಅವರನ್ನು ಸಮಾಧಾನ ಪಡಿಸಬೇಕು ಅಂತ ಹೇಳಿ ನೀವೊಂದಷ್ಟು ಪ್ರಯತ್ನಪೂರ್ವಕವಾದಂತಹ ಕೆಲಸಗಳನ್ನು
ಮಾಡಬೇಕಾಗತ್ತೆ. ಆತ್ಮವಿಶ್ವಾಸ ಹೆಚ್ಚಿರುತ್ತೆ, ಆದರೆ ತಾಳ್ಮೆ ಇರೋದಿಲ್ಲ. ತಾಳ್ಮೆ ಬಹಳ ಮುಖ್ಯ. ತಾಳ್ಮೆ ಇರಬೇಕು. ತಾಳ್ಮೆಯನ್ನು ಕಳ್ಕೊಂಡ್ರೆ ನೀವು ಏನು ಮಾಡೋದಕ್ಕೂ ಕೂಡ ಸಾಧ್ಯ ಆಗದೇ ಇರತಕ್ಕಂಥದ್ದಾಗುತ್ತೆ. ಕುಟುಂಬದ ಕೆಲಸಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕಾದಂತಹ ಪ್ರಸಂಗಗಳು ಬರುತ್ತೆ. ಆಲೋಚನೆ ಮಾಡಿ, ಅದನ್ನು ಯಾರ ಹತ್ರನೂ ಹೇಳಿಸ್ಕೊಂಡು ಮಾಡುವಂಥದ್ದಲ್ಲ. ನಿಮ್ಮ ಕುಟುಂಬಕ್ಕೆ ನೀವು ಆದ್ಯತೆಯನ್ನು, ಸಮಯವನ್ನು ಎಲ್ಲವನ್ನೂ ಕೂಡ ನೀಡಬೇಕಾದಂಥದ್ದು ಮುಖ್ಯವಾಗುತ್ತೆ ಅನ್ನುವಂತಹ ಅರ್ಥ. ಮಾನಸಿಕವಾಗಿ ತುಂಬ ತೊಳಲಾಟ ಆಗ್ಬೋದು, ನೋವನ್ನಾಗಲಿ ಅನುಭವಿಸಬೇಕಾದಂತಹ ಪರಿಸ್ಥಿತಿ ನಿಮಗೆ ಒದಗಿ ಬರುವಂಥದ್ದಾಗುತ್ತೆ. ಅನಾರೋಗ್ಯರಿಗೆ ಆರೋಗ್ಯ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ತಕ್ಕಂತಹ ಸಾಧ್ಯತೆ ಇದೆ. ಹಲವಾರು ದಿವಸಗಳಿಂದ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ನರಳುತ್ತಾ ಇದ್ದರೆ ಇವತ್ತು ಪರಿವರ್ತನಾ ಯೋಗ ನಿಮಗೆ ಬರುವಂಥದ್ದಾಗುತ್ತೆ. ದಿನಪೂರ್ತಿ ಕಷ್ಟಪಟ್ಟು ಕೆಲಸವನ್ನು ಮಾಡಿ ಸಂಜೆಯ ವೇಳೆಗೆ ಸ್ವಲ್ಪ ಮಟ್ಟಿಗಾದರೂ ವಿಶ್ರಾಂತಿ ನಿಮಗೆ ಸಿಕ್ಕಬಹುದು. ಇವತ್ತು ಮಾಡಿದಂತಹ ಕೆಲಸದ ಪ್ರಯೋಜನ, ಫಲ ನಿಮಗೆ ನಾಳೆ ಹೆಚ್ಚಾಗಿ ಸಿಕ್ಕುವಂಥದ್ದಾಗತ್ತೆ. ಜೊತೆಗೆ ಈ ದಿವಸ ಒತ್ತಡದಿಂದ ಮಾಡಿದಂತಹ ಕೆಲಸ ಏನಿದೆ ಅದು ನಿಮಗೆ ಏನೋ ಒಂದು ರೀತಿ ಪ್ರಾರಂಭ ಆಯಿತು ಅಂತ ಅನಿಸುತ್ತೆ ಅಷ್ಟೇ ಹೊರತು, ಆದರೆ ನಿರಂತರವಾಗಿ ಸಾಗಬೇಕಾದರೆ ಒಂದಷ್ಟು ವಿಚಾರಗಳು ನಿಮಗೆ ಗೊತ್ತಿರಬೇಕಾಗತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.